ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಮ್ಯಾಚ್ ಶೋ. ಸೊ ಇವತ್ತಿನ IPL ನ 7ನೇ ಮ್ಯಾಚು, ಅದು ಒಂದು SRH ವರ್ಸಸ್ LSG. ಹೇಳಕ್ ಒಂಥರ ಅಂಜಿಕೆ ಬರ್ತದೆ. ಇದಕ್ಕರ SRH ಅವ್ರು ಹೆಂಗ್ ಹೊಡ್ಲತ್ತಾರ ಈ ಸೀಸನ್ದಾಗ, ಅದ್ ನಮ್ಮ ಕಡೆ ಒಂದು ಡೈಲಾಗ್ ಐತ್ಲ, ಹಿಂಗ್ ಹೊಡ್ಲತ್ತಾರ್ರಿ ಮೂಕ ಮೂತಿ ನೋಡಿ ಹೊಡ್ಲತ್ತಾರ ಅನ್ನತ್ತೆ. ಸಿಕ್ಕಂಗ್ ಹೊಡ್ಲತ್ತಾರ SRH ಈ ಸೀರೀಸ್ನಾಗರೆ. ಈ ಕಡೆ ಲಕ್ನೋ ಕಡೆ ರೀ ಅಗದಿ ಎಕ್ಸ್ಪೀರಿಯನ್ಸ್ಡ್ ಬಾಲಿಂಗ್ ಎಲ್ಲ ಮಾನ್ಯ RRದವ್ರಿಗೆ ಪರಿ ಹೊಡೆದ್ರು. ಸೊ ಲಕ್ನೋದವ್ರದ್ದು ಏನು ಗತಿ ಆಗತ್ತ ನನಗೆ ಅಂಜಿಕೆ ಬರ್ಲಾರ್ದ ಅಷ್ಟೇ ಇವತ್ತ. ಸೊ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಏನೈತಿ, ಇವತ್ತಿನ ಮ್ಯಾಚ್ ನಡೀಲತ್ತಿರೋದು ಹೈದರಾಬಾದ್ನ ಉಪಲ್ ಸ್ಟೇಡಿಯಂದಾಗ ನಡೀಲತ್ತೈತಿ. ಉಪಲ್ ಸ್ಟೇಡಿಯಂದಾಗ ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂಕ ಉಪಲ್ ಸ್ಟೇಡಿಯಂ ಅಂತಾರೋ, ಆ ಸ್ಟೇಡಿಯಂದಾಗ ನಡೀಲತ್ತೈತಿ. ಸೊ ಇಲ್ಲಿ ಬ್ಯಾಟಿಂಗ್ ಗೊತ್ತೈತಿ ನಿಮ್ಗೆ, ಒಟ್ಟ ಇಲ್ಲಿ ಏನು ಬೌಲಿಂಗ್ ಟ್ರ್ಯಾಕ್ ಅನ್ನೋದಾಗ ಗೊತ್ತಿಲ್ಲ ಯಾರಿಗೆ. ಇಲ್ಲಿ ಸೀದಾ ಇಲ್ಲಿ ಬ್ಯಾಟಿಂಗ್ ಟ್ರ್ಯಾಕ ಬಂದ ಕೂಡಲೇ ಬೀಸೋದು. ಈ ಪಿಚ್ಚಿನ ಸ್ಟೇಡಿಯಂ ಇದನ್ನ ಬೀಸೋದು. ಒಟ್ಟ ಇಲ್ಲಿ ಚೇಂಜ್ ಮಾಡಿದ್ರೆ ಹೆಚ್ಚಿನ ಮ್ಯಾಚ್ ಗೆದ್ದಾರ. ನೀವು SRH ದವ್ರ ಮುಂದೆ ಚೇಂಜಿಂಗ್ ತಗೋತಂದ್ರೆ ತಗೋ ಹಾಳಾಗಿತ್ರಿ. ಅದಕ್ಕೆ SRH ದವ್ರ ಸ್ಟ್ಯಾಟ್ಸ್ ಬೇರೆ ಕಡೆ ಇಡ್ರಿ, SRH ದವ್ರ ಕಡೆ ಜೋಡಿ ಮ್ಯಾಚ್ ಇರ್ತಾರೆ, ಸೀದಾ ಬಂದು ಫಸ್ಟ್ ಬ್ಯಾಟಿಂಗ್ ಮಾಡ್ರಿ. ಅದನ್ನ ಕೊಡು ಸರಿ. ಎದಕ್ಕಾರ ಗೊತ್ತೈತಿ ನಿಮಗೆ, ಹೋದರ್ಸ್ ನಮ್ಮ RCB ಹೋದರ್ಸ ಅದನ್ನ ಮಾಡಿ ನಮ್ಮ SRH ದವ್ರನ್ನ ಸೋಲ್ಸಿದ್ರು. ಸೊ ಹೋದರ್ಸ ಈಗ ಹೇಳ್ತಾರೆ ಅನ್ನಕ್ ಹೋಗ್ಬಿಟ್ರಿ, ಸೇಮ್ ಟೀಮ್ ಐತಿ ಕರ್ದ. ಸೊ ಅದಕ್ಕೆ SRH ದವ್ರನ್ನ ಚೇಂಜ್ ಮಾಡಕ್ ಬರ್ಬೇಕು. ಲಕ್ನೋದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ರ, ಅವ್ರಿಗೆ ಚಲೋ ಲಕ್ನೋದವ್ರಿಗೆ. ಓಕೆ, ಇನ್ನು ನೆಕ್ಸ್ಟ್ ಯಾವುದೋ ಪಿಚ್ ರಿಪೋರ್ಟ್ ಆಯ್ತಂದ್ರೆ ಇಲ್ಲಿ ಹೆಡ್ ಟು ಹೆಡ್ ನೋಡ್ತಾ ಹೋದ್ರೆ ಈ ಕಡೆ ಯಾರ್ದು ಹೆಡ್ ಟು ಹೆಡ್ ಅನ್ಲಕ್ಕ ಬರಲ್ಲ, ಸ್ವಲ್ಪ ಇವ್ರದ್ದು ಹೆಚ್ಚೈತಿ. ಯಾರ್ದು SRH ದವ್ರು ಸ್ವಲ್ಪ ಹೆಚ್ಚೈತೆ ಅಂತ ಹೇಳ್ಬೇಕು. ಹೋದರ್ಸ್ ಹೆಂಗ್ ಬಡದ್ರು ಲಕ್ನೋದವ್ರ. ಸೊ SRH ದವ್ರ ಸ್ವಲ್ಪ ಹೆಡ್ ಐತೆ ಅಂತ ಹೇಳ್ಬೇಕು. ಇವ್ರಿಬ್ಬರು ಮ್ಯಾಚ್ ಅಪ್ಸ್ ಒಳಗೆ ನೋಡ್ರ. ಇನ್ನು ಇವತ್ತಿನ ಸ್ಕ್ವಾಡ್ ಅಪ್ಡೇಟ್ಸ್ ನೋಡ್ತಾ ಹೋದ್ರೆ SRH ಟೀಮ್ ಕಡೆ ಯಾವುದೇ ಚೇಂಜ್ ಇರಂಗಿಲ್ಲ. ಇದಕ್ಕಾರ ಮಾನ್ಯ ತಿರ್ಬೇಡ ಹೊಡೆದಾರು. ಸೊ ಇವ್ರ ಕಡೆ ಯಾವುದೇ ಚೇಂಜ್ ಇರಂಗಿಲ್ಲ ಅನ್ಸುತ್ತೆ. ಸೊ ಮಾನ್ಯ ಅವತ್ತು ಇಶಾನ್ ಕಿಶನ್ ಅವ್ರು ಸ್ವಲ್ಪ ಇಂಜುರಿ ಸ್ವಲ್ಪ ಆದ್ರೂ ಸ್ವಲ್ಪ ರಿಕವರ್ ಆಗಿ ಮತ್ತೆ ಬಂದಿರ್ತಾರೆ. ಸೊ ಅದಕ್ಕೆ ಇವತ್ತಿನ ಮ್ಯಾಚು ಆಡ್ತಾರೋ. ಇನ್ನು ಲಕ್ನೋ ಕಡೆ ಏನಂದ್ರೆ, ಲಕ್ನೋ ಕಡೆನೂ ಸ್ವಲ್ಪ ಯಾವುದೂ ಚೇಂಜ್ ಇರಂಗಿಲ್ಲ ಅನ್ಸುತ್ತೆ. ಇದಕ್ಕಾರ ಎಲ್ಲ ಮಾನ್ಯ ಸೋದ್ರ ಕರೆ ಫೈಟ್ ಅಂದ್ರು ಬೇಷ ಕೊಟ್ರು. ಲಾಸ್ಟ್ನೇ ತಕ ಪೂರನ್ ಆಯ್ತು, ಮತ್ತು ಓಪನಿಂಗ್ಗಳು ಮಾರ್ಕಮ್ಮ ಹೊಡ್ಲಿಬಿಟ್ರಿ. ಮಿಚಲ್ ಮಾರ್ಷ್ ಇವರೆಲ್ಲ ಕೆಟ್ಟ ಫೈಟ್ ಕೊಟ್ರು. ತಳಗಂದ್ರ ಪಾಕೆಟ್ ಫೈಟ್ ಕೊಟ್ರು. ಒಟ್ಟು ಗೆಲ್ಲೋ ಪರಿಸ್ಥಿತಿ ಒಳಗೆ ಬಂದಿದ್ರು. ಸೊ ಇವ್ರ ಬಾಲಿಂಗ್ ಒಳಗೆ ಸ್ವಲ್ಪ ಆ ಕಡೆ ಚಲೋದಂಗೆ ಬಾಲಿಂಗ್ ಲೈನ್ ಅಂಡ್ ಲೆಂತ್ ಇಟ್ಟು ಬಾಲಿಂಗ್ ಹಾಕಿದ್ರು ಉಳ್ಕೋತಾರು. ಇರ್ಲಿಕ್ಕ ಬಾಕ ಡೇಂಜರ್ ಕತೆ ಐತಿ ಇವ್ರದಂತ್ರು. ಕತೆ ಇದು ಮುಗಿಯೋದು ವೇಟೆ ಅನ್ನೋರ್ ತಾಕೈತಿ ಲಕ್ನೋಕ. ಮೊದ್ಲ ಸಂಜೀವ್ ಗೋಯಂಕ ಬೆನ್ನ ಹತ್ತಿ ಕೂತಾನ, ಯಾವಾಗ ಇವ್ರನ್ನ ಹಿಡ್ಕೊಳತ್ತೇಳಿ. ಮೊನ್ನೆ ಪಂತ್ ಅವ್ರು ಸಿಕ್ಕವ್ರು ಸ್ವಲ್ಪದ ಪಾರಾಗ್ಯಾರ. ಮತ್ತು ಇವತ್ತೇನು ಆ ಥರ ತೀರಾ ಅದ್ರದ್ದು ಭಾಳ ಕೆಟ್ಟಾಗೈತೆ ಅವ್ರದ್ದು. ಅದಕ್ಕೆ ಒಂದು ಸ್ವಲ್ಪ ಲಕ್ನೋ ಸ್ವಲ್ಪ ಗೆಲ್ಲಿ ಅಂತ ಹೇಳ್ತೀನಿ. ಏನು ಮಾಡಿ ಗೊತ್ತೈತಿ ನಿಮಗೂ, ನಮ್ಗೆ ರಿಯಾಲಿಟಿ ಗೊತ್ತೈತಿ ಯಾರು ಗೆಲ್ತಾ ಇರ್ತೀವಿ. ಸೊ ಈ ಕಡೆ ಇನ್ ಎಕ್ಸ್ಪೀರಿಯನ್ಸ್ ಬಾಲಿಂಗ್ ಇರ್ಲಾರ್ದಕ್ಕೆ ಇದು ಬಂದೈತೆ ಅಷ್ಟ. ಲಕ್ನೋದವ್ರಿಗೆ ಈಗ ಸ್ವಲ್ಪ ಕಷ್ಟ ಐತೆ ಅಷ್ಟ. ಓಕೆ, ಇನ್ನು ಎರಡು ಟೀಮಿನ ಪ್ಲೇಯಿಂಗ್ ಎಲ್ಲ ಕಡೆ ನೋಡ್ತಾ ಹೋದ್ರೆ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ಆಸ್ ಇಟ್ ಈಸ್ ಸೇಮ್ ಮ್ಯಾಚ್ ಇದ್ದಂಗೆ ಇರುತ್ತೆ. ಓಪನಿಂಗ್ ಒಳಗೆ ಅಭಿಷೇಕ್ ಶರ್ಮಾ ಅವ್ರ ಜೊತೆ ರಾಕ್ಷೇಶ್ ಟ್ರಾವಿಸ್ ಹೆಡ್, 3ನೇ ನಂಬರ್ ಇಶಾನ್ ಕಿಶನ್, 4ನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಬರ್ತಾರೋ, 5ನೇ ನಂಬರು ಹೆನ್ರಿ ಕ್ಲಾಸನ್, 6ನೇ ನಂಬರ್ ಅನಿಕೇತ್ ವರ್ಮಾ ಅವ್ರು ಆಡ್ತಾರೋ, 7ನೇ ನಂಬರ್ ಅಭಿನವ್ ಮನೋಹರ್, 8ನೇ ನಂಬರ್ ಪ್ಯಾಟ್ ಕಮಿನ್ಸ್. ಸೊ 8ನೇ ನಂಬರ್ ತನಕ ಬ್ಯಾಟಿಂಗ್ ಐತಿ ಸೂಪರ್ ಅಂತ ಹೇಳ್ಬೇಕು. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು 9ನೇ ನಂಬರ್ ಸಿಮರ್ಜಿತ್ ಸಿಂಗು, 10ನೇ ನಂಬರ್ ಮೊಹಮ್ಮದ್ ಶಮಿ, 11ನೇ ನಂಬರ್ ಹರ್ಷಲ್ ಪಟೇಲ. ಸೊ ಇಲ್ಲೇ ಸ್ವಲ್ಪ ಕಷ್ಟ ಆಗೋದೇನಂದ್ರೆ ಬಾಲಿಂಗ್ ಸ್ವಲ್ಪ ಇದು ಆಕತಿ. ಸೊ ಮೊಹಮ್ಮದ್ ಶಮಿ ಅದರ ಸ್ವಲ್ಪ ನೋಡ್ಕೋತಾ ಇರ್ತಾ ಅನಿಸುತ್ತೆ. ಇನ್ನು ತಡ ಮಾಡ್ಲಾರ್ದೆ ಲಕ್ನೋದವ್ರ ಪ್ಲೇಯಿಂಗ್ ಇಲೆವನ್ LSG ಪ್ಲೇಯಿಂಗ್ ಇಲೆವನ್ ಹೋದ್ರೆ LSG ಅವ್ರ ಪ್ಲೇಯಿಂಗ್ ಇಲೆವನ್ ಹೆಂಗೈತೆ ಅಂದ್ರೆ, ಓಪನಿಂಗ್ ಗೊತ್ತೈತೆ ನಿಮಗೆ, ಆಡಮ್ ಮಾರ್ಕಮ್, ಮಿಚಲ್ ಮಾರ್ಷ್ ಇವರ ಬರಬೇಕು. 3ನೇ ನಂಬರು ನಿಕೋಲಸ್ ಪೂರನ್ ಬಂದು ಮಾನ್ಯ ಹಂಗೆ ಹೊಡ್ದಾರ ನೋಡಿದ್ರೆ. ಸೊ ಅವರ ಬರ್ತಾರೋ. 4ನೇ ನಂಬರು ರಿಷಬ್ ಪಂತ್ 1ನೇ ಮ್ಯಾಚಿಗೆ ಡಕ್ ಆದ್ರೆ, ಇವತ್ತೇನಾದ್ರೆ ಅವ್ರ ಗತಿ ಬೇರೆ ಐತಿ. ಇನ್ನು 5ನೇ ನಂಬರ್ ಏನಂತಾರೆ ಡೇವಿಡ್ ಮಿಲ್ಲರ್ ಅವ್ರು ಬರ್ತಾರೋ. 6ನೇ ನಂಬರು ಆಯುಷ್ ಬಡೋನಿ. ಸೊ ಸೂಪರ್ ಬ್ಯಾಟಿಂಗ್ ಹಚ್ಚಬೇಕು ಅವ್ರದಾಗಿಂದ. 7ನೇ ನಂಬರು ನಾಗಸ್ಮಂಡಿ ಶಾಬಾಜ್ ಅಹಮದ್ ಬರ್ತಿರ್ಬೇಕು. 8ಕ್ಕೆ ಶಾರ್ದುಲ್ ಠಾಕೂರ್ ಅವ್ರು ಬರ್ತಾರೋ. 9ನೇ ನಂಬರು ರವಿ ಬಿಷ್ಣೋಯ್ ಅವ್ರು ಬರ್ತಾರೋ. ಸೊ ಚಲೋ ಬಾಲಿಂಗ್ ಹಾಕ್ಯಾರು. ಇನ್ನು 10ನೇ ನಂಬರು DS ರಾಠಿ. ಇವರು ಅಂದ್ರೆ ಮಾನ್ಯ ಧ್ರುವಂತ್ ರಾಠಿ ಹಾಕಿದ್ರಲ್ಲ ಬಾಲಿಂಗ್, ಸೂಪರಾಗಿ ಹಾಕಿದ್ರು ಇವರು. ಅದಕ್ಕೆ ಇವ್ರು ನೋಡ್ಬೇಕು, ಇವ್ರು ಚಲೋ ಬಾಲಿಂಗ್ ಹಾಕ್ತಾರೋ. ಇನ್ನು 11ನೇ ನಂಬರ್ ಏನಂತೆ ಪ್ರಿನ್ಸ್ ಯಾದವ್. ಸೊ ಸ್ವಲ್ಪ ಹೊಡ್ಸೋದ್ರಟ ಇವತ್ತೇನ್ರಿ ಇವ್ರು ಲೈನಲ್ಲಿ ಲೆಂತ್ ಬಾಲಿಂಗ್ ಮಾಡ್ಲಿಕ್ಕಾರ ಲಕ್ನೋದವ್ರು ಭಾಳ ಕಷ್ಟ ಆಯ್ತು ಇವ್ರಿಗೆ. ಸೊ ಲೈನಲ್ಲಿ ಲೆಂತ್ ಇಟ್ಟೇ ಬಾಲಿಂಗ್ ಹಾಕ್ಬೇಕು ಮ್ಯಾಂಡೇಟರಿ. SRH ಅವ್ರ ವಿರುದ್ಧ ಬಂದ್ರೆ ಫಸ್ಟ್ ನೀವು ಬ್ಯಾಟಿಂಗ್ ತಗೋಬೇಕು, ಆಮೇಲೆ ಚೇಂಜ್ ಮಾಡ್ಲತ್ತಿದ್ರು ಲೈನಲ್ಲಿ ಲೆಂತ್ ಹಾಕಬೇಕು. ಇವ್ರ ಮೇಲೆ ಮೈ ಮೇರ್ಲಕ್ಕೆ ಒಟ್ಟಾಗಲ್ಲ. ಸೊ ಅದಕ್ಕೆ ಭಾಳ ಹುಷಾರಾಗಿ ಆಡ್ಬೇಕು LSG. ಮತ್ತು ಇವತ್ತಿನ ಪ್ರಿಡಿಕ್ಷನ್ ಟೈಮಿಗೆ ಬಂದ್ರೆ ನನ್ನ ಪ್ರಕಾರ ಇಲ್ಲಿ SRH ಅವ್ರು ಮ್ಯಾಚ್ ಗೆಲ್ಬೋದು. ನಾನು ಸೋಡಿಗೆ 300 ಸೆಮಿಗೂ ಬರ್ಬೋದು ಇವತ್ತಿನ ಮ್ಯಾಚಾಗ. ಅದಕ್ಕೆ ಬಾಲಿಂಗ್ ಲೈನ್ ಅಪ್ ಹಂಗೈತಿ ಲಕ್ನೋದವರು. ಸೊ ನೋಡ್ಬೇಕು, ಏನು ಹೇಳಕ್ಕೆ ಬರಲ್ಲ.
ನಾ ಹೇಳ್ತಿಲ್ಲ ಪ್ರಿಡಿಕ್ಷನ್ ಆಗತ್ತವ. ಸೊ ನೋಡಿ ನಾನು ಅನ್ಕೊಂಡು SRH ಅವ್ರು ಗೆಲ್ತಾ ಇರ್ತೈತಿ. ನೀವು ಇವತ್ತು ಯಾರು ಗೆಲ್ತಾರ ನೀವು ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.